ಪಕ್ಕದಲ್ಲಿ ಕೈ ಕೊಟ್ಟು ಕೇಳ್ರಿ ಚೆನ್ನಾಗಿದ್ದೀರಾ ಅಂತ. ಅಕ್ಕಪಕ್ಕ ಚೆನ್ನಾಗಿದ್ದೀರಾ? ಕೈ ಆಡಿಸಿ ಹೇಳ್ರಿ ಚೆನ್ನಾಗಿದ್ದೀರಾ? ದೇವ್ರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಮಾತಾಡಬೇಡಿ. ದೇವ್ರು ಒಳ್ಳೆಯವನಾಗಿದ್ದಾನೆ. ಆತ ನಮ್ಮನ್ನು ವಾರದಿಂದ ವಾರದವರೆಗೂ ಸುರಕ್ಷಿತವಾಗಿ ನಮ್ಮನ್ನು ತನ್ನ ರೆಕ್ಕೆಯಲ್ಲಿ ಸುರಕ್ಷಿತವಾಗಿ ಕಾಯ್ದು ಕಾಪಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರಿಂದ ನಾವು ಜೀವಂತವಾಗಿದ್ದೇವೆ. ಕೀರ್ತನೆ ಭಾಗ ಒಂದು 10 ನಿಮಿಷ ಸೇವಕರು ಬರ್ತಾ ಇದ್ದಾರೆ. ಸ್ವಲ್ಪ ತಡೆ ಆಯಿತು, ಟ್ರಾಫಿಕ್ ಏನೋ ಇದೆಯಂತೆ, ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು 10-5 ನಿಮಿಷ ವಾಕ್ಯ ಕಳೆದು ಹೋಗೋಣ. ವಾಕ್ಯ 3ನೇ ವಾಕ್ಯ ಓದಿಕೊಳ್ಳೋಣ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಯೋಗ್ಯರಾಗಿದ್ದೇವಾ? ಆತನ ಪರ್ವತ ಸ್ಥಾನದಲ್ಲಿ ಹತ್ತತಕ್ಕವನು ಯಾರಾಗಿದ್ದಾನೆ? ಯೇಸುವಿನ ಹತ್ತಿರ ಬರುವುದಕ್ಕೆ ಯಾರಿಗೆ ಯೋಗ್ಯರಾಗಿದ್ದಾರೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಸೈಲೆಂಟ್ ಆಗೋದ್ರಿ, ನಿದ್ದೆ ಮಾಡೋರು. ಹಲ್ಲೆಲೂಯಾ. ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಕರ್ತನ ಶಕ್ತವಾಗಿ ಮಾತನಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಬೆಳಗ್ಗೆ ಎಷ್ಟು ಜನ ಪ್ರಾರ್ಥನೆ ಕೂತಿದ್ರಿ? ಬೆಳಗ್ಗೆ 4 ಗಂಟೆ ಜಾವದಲ್ಲಿ ಎಷ್ಟು ಜನ ಕೂತಿದ್ರಿ ಪ್ರಾರ್ಥನೆಗೆ? ಬೆಳಗ್ಗೆ 4 ಗಂಟೆ ದೇವ್ರು ಶಕ್ತವಾಗಿ ಮಾತಾಡಿದ್ರು. ಇವತ್ತು ದೇವ್ರು ಪ್ರತಿಯೊಬ್ಬೊಬ್ಬರನ್ನ ತುಂಬಿಸಿದ್ರು. ಹಲ್ಲೆಲೂಯಾ. ದೇವ್ರು ಪ್ರತಿಯೊಬ್ಬರ ಸಂಗಡ ಮಾತಾಡಿದ್ರು. ಕೆಲವೊಬ್ರು ನಗ್ತವ್ರೆ, ನಾನು ಎದೊಳಕ್ಕಾಗಿಲ್ವಲ್ಲ ಇವತ್ತು ಅಂತ. ಹಲ್ಲೆಲೂಯಾ. ದೇವ್ರು ಬೆಳಗ್ಗೆ ಕುರಿತು ಸ್ಪಷ್ಟವಾಗಿ ಮಾತಾಡಿದ್ರು. ಈಗ ಕೂಡ ದೇವ್ರು ಹೇಳ್ತಾ ಇದ್ದಾನೆ, ಆತನ ಪರ್ವತ ಸ್ಥಾನದಲ್ಲಿ ಹತ್ತುವುದಕ್ಕೆ ಯಾರು ಯೋಗ್ಯರಾಗಿದ್ದೀರಿ? ಯಾರು ಶ್ರೇಷ್ಠರಾಗಿದ್ದೀರಿ? ಅವನು ಚಾಡಿ ಹೇಳದವನು, ಅವನು ನಿಂದಿಸದವನು, ಅವನು ಭ್ರಷ್ಟನ್ನು ಜರಿದು ಬಿಟ್ಟವನು ಎಂಬುದಾಗಿ ಹೇಳಿ ಇನ್ನೊಂದು ವಾಕ್ಯದ ಹೇಳುತ್ತದೆ. ಅವನು ಯಾರಾಗಿರ್ಬಾರ್ದಂತೆ ಹೇಳ್ರಿ, ಬಾಯ್ ತೆರೆದು ಹೇಳ್ರಿ. ಎಲ್ಲ ಚಾಡಿ ಹೇಳುವವನಾಗಿರಬಾರ್ದು, ಬೇರೆಯವನ್ನ ದೂಷಿಸುವವನಾಗಿರಬಾರ್ದು, ಬೇರೆಯವರನ್ನು ಕುರಿತು ಕೇವಲವಾಗಿ ಮಾತನಾಡೋರಾಗಿರಬಾರ್ದು, ನಾವು ಸುಳ್ಳು ಹೇಳುವವರಾಗಿರಬಾರ್ದು, ಮೋಸ ಮಾಡುವವರಾಗಿರಬಾರ್ದು, ವಂಚನೆ ಮಾಡುವವರಾಗಿರಬಾರ್ದು. ಆತನ ಪರ್ವತ ಸ್ಥಾನದಲ್ಲಿ ಹತ್ತತಕ್ಕವರು ಯೋಗ್ಯತೆ ಯಾರಿಗಿದೆ ಅಂತಂದರೆ, ಆತನ ವಾಕ್ಯದ ಪ್ರಕಾರ ಯಾರು ನಡ್ಕೊಂಡು ಹೋಗ್ತಾರೋ ಅವ್ರಿಗೆ ಅದು ಯೋಗ್ಯತೆ ಆಗಿದೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ವಾಕ್ಯ ಹೇಳುತ್ತೆ, ನಾವು ಎಷ್ಟು ಪ್ರಾರ್ಥನೆ ಮಾಡಿ ಕೂಡ ಆತನ ವಾಕ್ಯದ ಪ್ರಕಾರ ನಡೆದಿಲ್ಲ ಅಂದರೆ ನಾವು ಈ ಕರ್ತನಿಗೆ ಅಸಹ್ಯಕರವಾಗಿದ್ದೇವಂತೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ, ಎಷ್ಟು ಅವರ್ ಪ್ರಾರ್ಥನೆ ಮಾಡಿದ್ರು ಕೂಡ, 4 ಅವರ್ 5 ಅವರ್ 6 ಅವರ್ ಎಷ್ಟು ಪ್ರಾರ್ಥನೆ ಮಾಡಿ ಕೂಡ ಧರ್ಮಶಾಸ್ತ್ರದ ಪ್ರಕಾರ ನೀನು ನಡೆದಿಲ್ಲ ಅಂದರೆ ನಿನ್ನ ಯೆಹೋವನಿಗೆ ಯಾವ ರೀತಿ ಆಗಿದೆಯಂತೆ? ಅಸಹ್ಯವಾಗಿದೆಯಂತೆ. ಕರ್ತನ ವಾಕ್ಯ ನಮ್ಮ ಪ್ರತಿಯೊಂದೊಂದು ವಾಕ್ಯಗಳಲ್ಲಿ ಹೇಳುತ್ತೆ. ಒಂದು ಕಡೆ ವಾಕ್ಯ ಹೇಳುತ್ತೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರುವ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ನಿಮ್ಮ ದೇವರಾದ ಯೆಹೋವನ ಹೆಸರನ್ನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಯೇಸುವಿನ ಹೆಸರನ್ನು ನಾವು ಯಾವ ರೀತಿಯಾಗಿ ಎತ್ತುತ್ತಾ ಇದ್ದೇವೆ? ನಮ್ಮ ಯೇಸುವಿನ ಹೆಸರನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೇವೆ? ನಾನು ಶುಕ್ರವಾರ ಹೇಳಿದಾಗ, ಇನ್ನೂ ಹಾಲು ಕುಡಿಯೋ ಮಕ್ಕಳಾಗೆ ಇದ್ರೆ ಹೆಂಗೆ? ನಾವು ಗಟ್ಟಿ ಆಹಾರ ತಿನ್ನೋರಾಗೋದು ಯಾವಾಗ ನಾವು? ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು ಕಡೆ ವಾಕ್ಯ ಹೇಳುತ್ತದೆ, ಮಹಾಪ್ರಭಾವವುಳ್ಳ ಈ ಅರಸನು ಆಗಮಿಸ್ತಾನಂತೆ. ಮಹಾಪ್ರಭಾವವುಳ್ಳ ಯೇಸು ಲೋಕಕ್ಕೆ ಮತ್ತೊಂದು ಸಾರಿ 2ನೇ ಬರುವಿಕೆಯಲ್ಲಿ ಆಗಮಿಸ್ತಾ ಇದ್ದಾನಂತೆ. ನಾವು ಸಿದ್ಧರಾಗಿದ್ದೇವಾ? ಹಲ್ಲೆಲೂಯಾ. ನಾವು ಸಿದ್ಧರಾಗಿದ್ದೇವಾ? ಯೇಸು ಸ್ವಾಮಿ ಈಗ ಬಂದ್ಬಿಟ್ಟು ಕರೀತಾರೆ. ಉದಾಹರಣೆಗೆ ಧನಲಕ್ಷ್ಮಿ ಸಿಸ್ಟರ್ ಕರೀತಾರೆ, ಸಿಸ್ಟರ್ ಬನ್ನಿ ಹೋಗೋಣ ಅಂತ. ಇರು ಸ್ವಲ್ಪ ಒಂಚೂರು ಚೀಟಿ ಕಟ್ತಾ ಇದ್ದೀನಿ, ಅದೆಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ, ಹೇಳ್ತೀರಾ? ಇನ್ನವರು ಹೆಸರು ಲಲಿತಮ್ಮ ಸಿಸ್ಟರ್ ದೇವರು ಕರೀತಾರೆ, ಲಲಿತಮ್ಮ ಸಿಸ್ಟ್ರೇ ಬನ್ನಿ, ದೇವರೇ 1 ನಿಮಿಷ ಮನೆ ಕಟ್ತಾ ಇದ್ದೀನಿ, ಕಟ್ಬಿಟ್ಟು ಬರ್ತೀನಿ. ಹಲ್ಲೆಲೂಯಾ. ಈ ಕಡೆ ಬ್ರದರ್ಸ್ ಕಡೆ ರಾಬರ್ಟ್ ಕಡೆ ಬರ್ತಾರೆ, ರಾಬರ್ಟ್ ಬಾಪ ನನ್ನ ಮದಿನಿ. ಎಸಪ್ಪ ಏನೇನೋ ಆಸೆ ಐತಿರಪ್ಪ, ಇನ್ನು ಮದುವೆ ಆಗಬೇಕು. ಉದಾಹರಣೆಗೆ ಹೇಳ್ತಾರೆ, ಮದುವೆ ಆಗಬೇಕು, ಇನ್ನು ಮಕ್ಕಳಾಗಬೇಕು, ನಂದು ಏನೇನೋ ಆಸೆ ಇದೆ, ಇವಾಗಲೇ ಕರೆದ್ಬಿಟ್ರೆ ಹೆಂಗಪ್ಪ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ನಮ್ದು ಯೋಚನೆಗಳೆಲ್ಲ ಜಾಸ್ತಿ ಇದೆ. ಬಟ್ ಯೇಸು ಸ್ವಾಮಿ ಬರುವಾಗ ಎಲ್ಲವನ್ನು ತ್ಯಜಿಸಿ ನಾವೇನು ಮಾಡಬೇಕಂತೆ? ಸಿದ್ಧರಾಗಿರ್ಬೇಕಂತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದು ಕರೆಯುವಾಗ ನಮ್ಮಲ್ಲಿ ಯಾವ ತಪ್ಪುಗಳಿರಬಾರ್ದಂತೆ. ಯೇಸು ಸ್ವಾಮಿ ಬಂದು ನಮ್ಮನ್ನು ಕರೆಯುವಾಗ ನಮ್ಮಲ್ಲಿ ಯಾವುದೇ ದೂಷಣೆ ಯಾವುದೇ ತಪ್ಪುಗಳು ಏನೂ ಇರಬಾರ್ದಂತೆ. ಆಗ ಯೇಸು ಸ್ವಾಮಿ ಬಂದು ನೋಡ್ತಾನಂತೆ, ಬಲೆ ನಂಬಿಗಸ್ತಾಳೆ, ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ. ಹಲ್ಲೆಲೂಯಾ. ನಮ್ಮನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರಾ? ಬೇಷ್, ಸೂಪರ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಹಲ್ಲೆಲೂಯಾ. ನಮ್ಮನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾರ, ಬಲೆ ನಂಬಿಗಸ್ತನಾಳೆ, ನಾನು ಹೇಳಿರುವಂಥ ಕೆಲಸವನ್ನು ಚಾಚು ತಪ್ಪದೆ ಕರೆಕ್ಟಾಗಿ ಮಾಡಿದ್ಯಾ? ಪ್ರಾರ್ಥನೆ ವೀರನಾಗಿದೆಯಾ? ಸುವಾರ್ತೆ ಸಾರುವಂಥ ಮಗಳಾಗಿದೆಯಾ? ಮಗನಾಗಿದೆಯಾ? ಅನೇಕರಿಗೆ ಸತ್ಯಬೋಧನೆ ಕುರಿತು ಹೇಳ್ತಾ ಇದೆಯಾ? ನಿನ್ನ ಬಾಯಲ್ಲಿ ಸುಳ್ಳೇ ಬರೋದಿಲ್ಲ, ನೀನೊಬ್ಬರಿಗೆ ಕೆಟ್ಟದ್ದು ಮಾಡೋದಿಲ್ಲ. ಆತನ ವಾಕ್ಯ ಯಾವ ರೀತಿ ಹೇಳ್ತಾ ಆ ರೀತಿ ಹೋಗ್ತಾ ಇದೆ. ಮಗನೇ ಬಾ, ನಂಬಿಗಸ್ತಾಳೆ, ದಣಿಯ ಸೌಭಾಗ್ಯದಲ್ಲಿ ಸೇರು. ನಮ್ಮ ನೋಡಿ ಯೇಸು ಸ್ವಾಮಿ ಹೇಳ್ತಾರ? ಹಲ್ಲೆಲೂಯಾ. ನಮ್ಮ ನೋಡಿ ಯೇಸು ಸ್ವಾಮಿ ಹೇಳ್ತಾರ? ಪಕ್ಕದಲ್ಲಿ ಕೈ ಕೊಟ್ಟೋಳಿ, ನಿಮ್ಮ ನೋಡಿ ಯೇಸು ಸ್ವಾಮಿ ಹೇಳ್ತಾರ ಅಂತ ಹೇಳಿ. ಪಕ್ಕ ಅವ್ರ ಕೈ ಕೊಡಿ, ನಿಮ್ಮ ನೋಡಿ ಯೇಸು ಸ್ವಾಮಿ ಹೇಳ್ತಾರ?
ಹಾಲೆಲೂಯ. ಕೆಲವರೆಲ್ಲ ನಗ್ತವ್ರೆ, ಅವ್ರ ಬಗ್ಗೆ ನನಗೆ ಗೊತ್ತು ಬಿಡು ಪಾಸ್ಟಮ್ಮ, ಅವ್ರೇನು ಅಂತ ನನಗೆ ಗೊತ್ತು ಬಿಡು ಪಾಸ್ಟಮ್ಮ. ಹಾಲೆಲೂಯ. ಯೇಸುವಿನ ಬರೋಣ ತುಂಬ ಹತ್ತಿರವಾಗಿದೆ ರೀ. ಎಲ್ಲಿ ಅಂತಂದರೆ ಈಗೋ ಬಾಗಿಲಲ್ಲಿ ನಿಂತ್ಕೊಂಡು ತಡ್ತಾ ಇದ್ದೇನೆ. ಆತನ ಶಬ್ದವನ್ನು ಯಾರು ಕೇಳಿ ತೆಗಿತಾರೋ ಆತನ ಒಳಗಡೆ ಬರ್ತಾನೆ. ಈಗೆಲ್ಲ ಭೂಕಂಪಗಳು, ಸುನಾಮಿಗಳು ಅನೇಕ ಜಾಗಗಳಾಗ್ತಾ ಇದೆ. ದೇವ್ರ ವಾಕ್ಯ ಹೇಳುತ್ತೆ ಕಡೆಯಿಂದ ಇದೆಲ್ಲ ನಡೆಯುತ್ತೆ, ಕಡೆದಿಂದ ಇದೆಲ್ಲ ಆಗುತ್ತೆ, ಯುದ್ಧಗಳಾಗುತ್ತೆ, ಯುದ್ಧಗಳು ನಡೀತಾ ಇದೆ. ಅಲ್ಲಲ್ಲಿ ಭೂಕಂಪಗಳು, ಮನೆ USA ಭೂಕಂಪ ಆಯಿತು, ಅಲ್ಲಲ್ಲಿ ಪ್ರವಾಹಗಳು, ಸುನಾಮಿ ಇದೆಲ್ಲ ಬರುತ್ತೆ. ತಿಳ್ಕೊಳ್ರಿ, ನಾನು ಬರ್ತಾ ಇದ್ದೇನೆ, ನೀವು ಸಿದ್ಧರಾಗಿರಿ. ಹಾಲೆಲೂಯ. ಯೇಸು ಸ್ವಾಮಿ ಹೇಳಿದ, ಅದಕ್ಕೆ ದೇವ್ರು ನಮ್ಮ ಮೊದಲೇ ತಿಳಿಸ್ಬಿಟ್ಟಿದ್ದಾರೆ. ನಾವೆಲ್ಲ ಜಾಣರು, ಏಸಪ್ಪ ನಾನು ನಿನ್ನ ಮೊದಲೇ ಹೇಳಿಲ್ಲ, ಹೇಳಿದ್ದಿದ್ರೆ ನನ್ನ ರಕ್ಷಣೆ ಹೊಂದ್ಬಿಡ್ತಾ ಇದೆ. ಅದಕ್ಕೆ ಅಂತ ಯೇಸು ಸ್ವಾಮಿ ಎಲ್ಲ ಸತ್ಯವೇದಲ್ಲಿ ಮೊದಲೇ ಬರ್ಕೊಟ್ಬಿಟ್ಟಿದ್ದಾರೆ. ನಾನು ಬರೋ ದಿನಗಳು ಇದೆಲ್ಲ ನಡೆಯುತ್ತೆ, ನೀನು ಸಿದ್ಧ ಮಾಡ್ಕೋ. ಹಾಲೆಲೂಯ. ಯಾವ ರೀತಿ ಸಿದ್ಧ? ನಮ್ಮನ್ನು ಶುದ್ಧಿ ಮಾಡ್ಕೋಬೇಕು, ವಾಕ್ಯದ ಪ್ರಕಾರ ನಡಿಬೇಕು. ಕರ್ತನ ವಾಕ್ಯ ಹೇಳುತ್ತೆ ಕಡೆ ದಿನದಲ್ಲಿ ನೀತಿವಂತರು ಒಬ್ಬರು ಇಲ್ಲ, ಕಾಣಿಸೋದೇ ಇಲ್ಲ. ಆ ಲಿಸ್ಟಲ್ಲಿ ನಾವು ಆಗಿರಬಾರ್ದು. ಹಾಲೆಲೂಯ. ದೇವ್ರ ವಾಕ್ಯ ಹೇಳುತ್ತೆ ಕಡೆ ದಿನದಲ್ಲಿ ನೀತಿವಂತರು ಒಬ್ಬರು ಕಾಣಿಸಲ್ವಂತೆ. ಎಲ್ಲಿ ಹುಡುಕಿದ್ರು ಕೂಡ ನೀತಿವಂತರು ಕಾಣಿಸಲ್ವಂತೆ. ಲೆಕ್ಕ ಹಾಕೊಳ್ಳಿ, ಎಂದೇ ದೊಡ್ಡ ದೊಡ್ಡ ಸೇವಕರು ಬಿದ್ದೋಗ್ಬೋದು, ಎಷ್ಟು ದೊಡ್ಡ ವಿಶ್ವಾಸ ಪ್ರಾರ್ಥನೆ ವೀರರು ಬಿದ್ದೋಗ್ಬೋದು. ಬಟ್ ನಾವು ಬಿದ್ದೋಗೋ ಲೀಸ್ಟಲ್ಲಿ ಇರಬಾರ್ದು, ನೀತಿವಂತರ ಲೀಸ್ಟಲ್ಲಿ ನಾವಿರಬೇಕು. ಹಾಲೆಲೂಯ. ನಾನು ನೀತಿವಂತನಾಗಿ ಯೇಸು ಸ್ವಾಮಿ ಬಂದು ನನ್ನ ನೋಡಿ ನೀತಿವಂತಳೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಬೇಕು. ದೇವ್ರ ವಾಕ್ಯ ಹೇಳುತ್ತೆ ಪರಿಶುದ್ಧರೇ ಆತನನ್ನು ಕಾಣುವುದಕ್ಕೆ ಸಾಧ್ಯ. ಆತನನ್ನು ಕಾಣುವುದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಏಕೆಂದರೆ ಆತನ ಬೆಂಕಿಯಾಗಿದ್ದಾನೆ. ಹಾಲೆಲೂಯ. ಆತನ ಅಗ್ನಿ ಜ್ವಾಲೆ ಆಗಿದ್ದಾನೆ. ಆತ ನೋಡಬೇಕು ಅಂದರೆ ನನ್ನ ಕಣ್ಣುಗಳನ್ನ ಶುದ್ಧಿ ಮಾಡ್ಕೊಂಡಿರ್ಬೇಕು. ನನ್ನ ಕಣ್ಣುಗಳಲ್ಲಿ ಬೇಡದಿರೋ ಎಲ್ಲ ನೋಡ್ಬಿಡೋದು, ಆಮೇಲೆ ಯೇಸುವೇ ನನ್ನನ್ನು ನೋಡು ಎಂಬುದಾಗಿ ನಾನು ಯೇಸುನ ಕರೆದೆ ಇಲ್ಲಿ ಯೇಸು ಕಾಣಿಸ್ತಾರೆ. ನಮ್ಮನ್ನೇ ನಾವೇನು ಮಾಡ್ಕೋಬೇಕು? ಶುದ್ಧಿ ಮಾಡಿಕೊಂಡು ಆತನ ಬರುವಿಕೆಗಾಗಿ ನಾವೇನು ಮಾಡ್ಕೋಬೇಕು? ಸಿದ್ಧ ಮಾಡ್ಕೊಂಡಿರ್ಬೇಕು. ಹಾಲೆಲೂಯ. ಯಾವ ಸಮಯದಲ್ಲಿ ಬರ್ತಾರೋ ಗೊತ್ತಿಲ್ಲ, ಯಾವ ಗಳಿಗೆಯಲ್ಲಿ ಬರ್ತಾರೋ ಗೊತ್ತಿಲ್ಲ. ಹಾಲೆಲೂಯ. ಈಗ ನಾನು ನಿಮ್ಮ ಮನೆಗೆ ಬಂದೆ, ಹೇಳ್ದೆ ಕೇಳ್ದೆ ಬಂದ್ಬಿಡ್ತೀನಿ. ಅವಾಗ ನೀವೇನು ಮಾಡ್ತೀರಿ? ದಡ ಬಡ ಮಾಡಲ್ವಾ? ನಮ್ಮ ಸಭೆಗೆ ಒಬ್ಬರು ಬರ್ತಾಯಿದ್ರು, ನಮ್ಮ ಸಭೆಗೆ ಒಬ್ಬರು, ಅದೊಂದು ಸ್ಟೋರಿ ನಾನು ನಿಲ್ಲಿಸಿ. ನಮ್ಮ ಸಭೆಗೆ ಒಬ್ಬರು ಬರ್ತಾಯಿದ್ರು, ದೇವರಲ್ಲಿ ತುಂಬ ಭಯ ಭಕ್ತಿ, ಪ್ರಾರ್ಥನೆಗೆಲ್ಲ ಬರ್ತಾಯಿದ್ರು, ವಾರ ಪ್ರಾರ್ಥನೆಗೆಲ್ಲ ಬರ್ತಾಯಿದ್ರು, ಹೋಗ್ತಾಯಿದ್ರು. ಹಿಂಗೆ ಒಂದಿನ ನಾನು ಏನು ಮಾಡಿದೆ, ಅವ್ರ ಮನೆಗೆ ಹೇಳ್ದೆ ಕೇಳಿದೆ, ನಾನು ಅವ್ರ ಮನೆಗೆ ಹೋಗ್ಬಿಟ್ಟೆ. ಯಾವಾಗಲೂ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ನಾನು ಹೋಗ್ತಾ ಇದ್ದೆ, ಸಿಸ್ಟರ್ ಇವತ್ತು ನಿಮ್ಮ ಮನೆಗೆ ಬರ್ತೀನಿ, ಬ್ರದರ್ ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ. ಹ್ಞೂ ಸರಿ ಬನ್ನಿ ಅಂತ ಇದ್ರು. ನಾನೇನು ಮಾಡಿದೆ, ಅವತ್ತು ಹೇಳ್ದೆ ಕೇಳಿದೆ ಅವ್ರ ಮನೆಗೆ ಸಡನ್ನಾಗಿ ಏನೋ ಹೋಗ್ಬೇಕು ಅನ್ಸಿ ಹೋಗ್ಬಿಟ್ಟೆ. ನೋಡಿದ್ರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫಿಲಿಮ್ ನೋಡ್ತವ್ರೆ. ಹಾಲೆಲೂಯ. ದೇವರಲ್ಲಿ ಭಯ ಭಕ್ತಿ ಉಳ್ಳವರು ಫ್ಯಾಮಿಲಿ ಮೊತ್ತವಾಗಿ ನೋಡ್ಕೊಂಡು ಫಿಲಿಮ್ ನೋಡ್ತಾರೆ. ನಾನೋಗಿ ಬಾಗ್ಲಲ್ಲಿ ನಿಂತ್ಕೊಂಡೆ, ರಿಮೋಟ್ ಹುಡುಕ್ತವ್ರೆ, ರಿಮೋಟ್ ಎಲ್ಲೋ ಹಾಕ್ಬಿಟ್ರೆ ರಿಮೋಟ್ ಸಿಗ್ತಾ ಇಲ್ಲ. ಹುಡುಕ್ತವ್ರೆ ಅಲ್ಲೊಬ್ರು ಇಲ್ಲೊಬ್ರು ಓಡೋಗ್ಬಿಟ್ರು. ರಿಮೋಟ್ ಹುಡುಕಿದ್ರು ಎಲ್ಲೂ ಸಿಕ್ಕಿಲ್ಲ. ಸಡನ್ ಆಗೋಗಿ TV ಸ್ವಿಚ್ ಆಫ್ ಮಾಡಿದ್ರು. ಹಾಲೆಲೂಯ. ನಮ್ಮ ಪರಿಸ್ಥಿತಿಗಳು ಅದೇ ಥರ ಆಗೋ. ದೇವ್ರು ಬರಬೇಕಾದ್ರೆ ಹುಡುಕೋದು, ಎಲ್ಲಿ ಸತ್ಯ, ಎಲ್ಲಿ ನೀತಿ. ಹಾಲೆಲೂಯ. ಅಯ್ಯೋ ಎಸಪ್ಪ ಇರಪ್ಪ ಅದೆಲ್ಲ ಆಗಲ್ಲ. ನೀನು ರೆಡಿ ಆಗಿರ್ಬೇಕೆಂಬುದಾಗಿ ಹೇಳಿ ದೇವ್ರು ಹೇಳ್ತಾರೆ. ಹಾಲೆಲೂಯ. ನಾನು ಯಾವ ಸಮಯದಲ್ಲಿ ಬರ್ತೀನೋ ನನಗೆ ಗೊತ್ತಿಲ್ಲ, ಆದರೆ ನೀನು ರೆಡಿ ಆಗಿರಬೇಕು. ನಾನು ಕರೆದಾಗ ನೀನು ನನ್ನ ಜೊತೆ ಬರೋದಕ್ಕೆ. ಎಲ್ಲವನ್ನು ಬಿಟ್ಟು ಬರೋಕ್ಕೆ ರೆಡಿನಾ? ಹಾಲೆಲೂಯ. ಎಲ್ಲವನ್ನ, ಲೋಕವನ್ನು ಪ್ರತಿಯೊಂದು ತ್ಯಜಿಸಿ ನಾವಿಷ್ಟು ಬಾಧೆ ಪಡ್ತಾ ಇರೋದು ಎಂತಕ್ಕಾಗಿ? ನಾವಿಷ್ಟು ದೇವ್ರ ಹತ್ರ ಬಂದು ಕುಟುಂಬದವರೆಲ್ಲ ಎದುರಾಕೊಂಡು, ಸಮಾಜವನ್ನೆಲ್ಲ ಎದುರಾಕೊಂಡು, ಯೇಸುವನ್ನ ಇಷ್ಟು ನಾವು ಬಿಗಿಯಾಗಿ ಇಟ್ಕೊಂಡಿರೋದು ಯಾವುದಕ್ಕಾಗಿ? ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡುವುದಕ್ಕಾಗಿ. ಹೌದು ತಾನೆ? ಹಾಲೆಲೂಯ. ಇಷ್ಟು ನಾವು ಪ್ರಯಾಸಪಟ್ಟು ನಾವು ಪರಲೋಕಕ್ಕೆ ಹೋಗಿಲ್ಲ ಅಂತಂದರೆ ಪ್ರಯಾಸಪಟ್ಟು ವ್ಯರ್ಥ. ಹಾಲೆಲೂಯ. ನಾವಿಷ್ಟು ಪ್ರಯಾಸಪಟ್ಟು, ಇಷ್ಟು ಅವಮಾನಗಳನ್ನ ಸಹಿಸಿ, ಇಷ್ಟು ನಿಂದನೆಗಳನ್ನ ಎಲ್ಲವನ್ನು ಸಹಿಸಿ ನಾವು ಪರಲೋಕಕ್ಕೆ ಹೋಗಿಲ್ಲ ಅಂತಂದರೆ ಎಲ್ಲ ವ್ಯರ್ಥ. ಹಾಲೆಲೂಯ. ಯೇಸು ಸ್ವಾಮಿ ಬರುವಾಗ ನಿಮ್ಮನ್ನು ನೀವೇನು ಮಾಡ್ಬೇಕು? ಸಿದ್ಧರಾಗಿ ಇಟ್ಕೊಡಿ, ಸಿದ್ಧವಾಗಿರಬೇಕು. ಬುದ್ಧಿ ಇಲ್ಲದಂಥ ಸ್ತ್ರೀಗಳಾಗಿ ಅಲ್ಲ, ಬುದ್ಧಿವಂತ ಸ್ತ್ರೀಗಳಾಗಿ ಪ್ರತಿಯೊಂದನ್ನು ಸಿದ್ಧವಾಗಿ ಇಟ್ಕೊಂಡು ಸಿದ್ಧರಾಗಿರಬೇಕು. ಹಾಲೆಲೂಯ. ಸಿದ್ಧರಾಗಿರಕ್ಕೆ ರೆಡಿ ಇದ್ದೀರಾ? ಆತನ ಬರುವಿಕೆಗೆ ಸಿದ್ಧರಾಗಿ ರೆಡಿ ಇದ್ದೀರಾ? ಹಾಲೆಲೂಯ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಎಲ್ಲರೂ ದೇವ್ರ ಹತ್ರ ಹೇಳಿ, ಅಪ್ಪ ಹೌದು ಕರ್ತನೆ, ನಾನು ಸಿದ್ಧ ಮಾಡ್ಕೊಂಡಿಲ್ಲ ಸ್ವಾಮಿ. ಅಪ್ಪ ನಿನ್ನ ಬರುವಿಕೆಗಾಗಿ ನನ್ನನ್ನೇ ನಾನು ಸಿದ್ಧ ಮಾಡಿಕೊಳ್ಳುತ್ತೆ ಸಹಾಯ ಮಾಡಿ. ಎಲ್ಲರೂ ಕೇಳಿ ದೇವ್ರ ಹತ್ರ ಹೇಳ್ರಿ. ನಿನ್ನ ಪಾಪಗಳಿನ್ನ ತಪ್ಪುಗಳನ್ನ ದೇವ್ರ ಹತ್ರ ಅರಿಕೆ ಮಾಡಿ ಒಪ್ಪಿಸಿಕೊಡ್ರಿ. ಎಲ್ಲರೂ ಸೇರಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲರೂ ಸೇರಿ. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿಮ್ಮ ಬರುವಿಕೆಗಾಗಿ ಕರ್ತನೆ ನನ್ನನ್ನು ಸಿದ್ಧ ಮಾಡಿಕೊಳ್ಳುವಂತೆ ಕೃಪೆ ಮಾಡಿರಪ್ಪ. ಅಪ್ಪ ಹೌದು ಕರ್ತನೆ, ಎಲ್ಲ ಪಾಪಗಳನ್ನಪ್ಪ, ಪೂರ್ವ ಸ್ವಭಾವಗಳನ್ನೆಲ್ಲ ತ್ಯಜಿಸಿ ಅಪ್ಪ ನಿಮಗಾಗಿ ಕರ್ತನೆ ಬರುವಿಕೆಗಾಗಿ ಸಿದ್ಧವಾಗುವಂತೆ ಸಹಾಯ ಮಾಡಿರಪ್ಪ.
ಮಹಿಮೆ ಮಾತ್ರ ಇನ್ನೊಬ್ಬರಿಗೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ ದೇವರನ್ನ ಪ್ರಾರ್ಥನೆ ಕೇಳಿದರೆ ಎಂಬುದು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೇಲೂಯ. ಈ ಸಮಯದೆಲ್ಲ ಚಿಕ್ಕ ಮಕ್ಕಳು